ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಬೆಳಗ್ಗೆನೇ ಎದ್ದು ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಇವತ್ತು ಭೀಮ್ ಅಮಾವಾಸ್ಯೆ ಇರೋದ್ರಿಂದ ಬೆಳಗ್ಗೆಯಿಂದ ತುಂಬ ಕೆಲಸನೇ ಇದೆ. ಅದಕ್ಕೋಸ್ಕರನೇ ಎದ್ದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಎದ್ದಿದ್ಲು, ನನ್ನ ಮಗ ಎದ್ದಿರಲಿಲ್ಲ. ಸೊ ಈ ಕಡೆ ಹಾಲು ತಗೊಬಂದು ಹಾಲು ಕಾಯಕ್ಕೆ ಇಟ್ಬಿಟ್ಟು ನನ್ನ ಮಗನ ಎದ್ದೇಳಿಸ್ಬಿಟ್ಟು ಟೀ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಲ್ಲದ ಟೀ ಮಾಡೋಣ ಅಂತ ಮಾಡ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಜುಟ್ಟಿಗೆ ಹೂವು ಸಿಗಾಕೊಂಡಿದ್ದೆ, ಮಮ್ಮಿ ಬಿಡಿಸು ಅಂತ ಬಂದಳು. ಸೊ ಅವಳದು ಜುಟ್ಟನ್ನ ರೆಡಿ ಮಾಡಿ ಕೊಟ್ಟು ಅವನ್ನ ತೊಪ್ಪೆ ತಗೋಬಲ್ಲ ಸಗಣಿ ಆಗೋಕ್ಕೆ ಅಂತ ಹೇಳಿದ್ದೆ. ಅವನು ಏನು ಮಾಡ್ತಾ ಇದ್ದಾನೋ ಏನೋ ಅಂತ ಆಚೆ ನೋಡೋಣ ಅಂತ ಬಂದರೆ ಅವ್ನು ತೊಪ್ಪೆ ತಗೋಬ ಅಂದರೆ ಮಾತಾಡ್ತಾ ನಿಂತವನೆ. ಕೋಳಿಗಳನ್ನೆಲ್ಲ ಬೈತಾ ಇದ್ದೆ. ಯಾಕಲ ಅಂತಂದರೆ, ನೋಡು ಮಮ್ಮಿ ನೀನು ಕೋಳಿ ಎಲ್ಲ ಹೆಂಗೆ ಮಾಡಿದೆ ಅಂತ ತೊಪ್ಪೆ ಎತ್ತೋ ಬಾಣಲಿನ ತೋರಿಸ್ತಾ ಇದ್ದ. ಸೊ ಇವನು ತಂದು ಕೊಡಲ್ಲ ಅಂದ್ಬಿಟ್ಟು ನಾನೇ ತಗೊಳ್ಳೋದೈತೆ ಅಂದ್ಬಿಟ್ಟು ಒಲೆ ಮೇಲೆ ಟೀ ಇಟ್ಟಿದ್ನಲ್ಲ, ಟೀನ ನೋಡೋಕೆ ಬಂದೆ. ಅಷ್ಟರಲ್ಲಿ ಟೀ ಮಾಡಿತ್ತು. ಇದು ಬೆಲ್ಲದ ಟೀ. ಬೆಲ್ಲದ ಟೀಗೆ ಹಾಲು ಹಾಕಬೇಕು ಅಂದರೆ ಒಂಥರ ಭಯ ಇರುತ್ತೆ, ಯಾಕಂದರೆ ಟೀ ಹೊಡೆದೋಗ್ಬಿಡುತ್ತೆ ಅಂತ ಭಯ ಅಷ್ಟೇ, ಏನಿಲ್ಲ. ಸೊ ಇರಲಿ ಅಂದ್ಬಿಟ್ಟು ಧೈರ್ಯದ ಮೇಲೆ ಹಾಲನ್ನ ಹಾಕಿದೆ. ಸದ್ಯ ಟೀ ಏನೂ ಆಗಲಿಲ್ಲ. ಈ ಕಡೆ ಅವ್ನು ತೊಪ್ಪೆ ತಂದು ಕೊಡಲಿಲ್ಲ, ನಾನೇ ತಗೊಬಂದು ಕಲಿಸ್ಕೊಳ್ತಾ ಇದ್ದೀನಿ ಸಗಣಿ ಹಾಕೋಕ್ಕೆ. ಫಸ್ಟು ಸಗಣಿ ಹಾಕ್ಬಿಟ್ಬಿಟ್ಟು ಆ ತನಕ ಒಳಗಡೆ ಕೆಲಸ ಮಾಡ್ಕೊಳ್ಳೋಣ. ಅಂದರೆ ಅವ್ರು ತಿಂಡಿ ಏನಾದ್ರು ಮಾಡಿಕೊಟ್ಬಿಟ್ರೆ ಅವ್ರು ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಅವ್ರು ಸ್ಕೂಲ್ಗೆ ಹೋಯ್ತು ಅಂದರೆ ಆರಾಮಾಗಿ ಮಾಡ್ಕೊಬೋದು ಅಂತ ಅಷ್ಟೇ. ಸೊ ಆ ಕಡೆ ಎಲ್ಲ ಸಗಣಿ ಹಾಕ್ಬಿಟ್ಟು ಈ ಕಡೆ ಬಂದೆ. ಈ ಕಡೆ ತಿಂಡಿಗೆ ದೋಸೆ ಮಾಡ್ತಾಯಿದ್ದೀನಿ. ಸೊ ದೋಸೆ ಮಾಡಿ ಅವರು ಒಬ್ಬೊಬ್ಬರಾಗ ಹಾಕಿ ಕೊಡ್ತಾಯಿದ್ದೀನಿ. ದೋಸೆಗೇನು ಚಟ್ನಿ ಗಿಟ್ನಿ ಮಾಡಲಿಲ್ಲ, ಅವ್ರು ತುಪ್ಪದಲ್ಲೇ ತಿಂತೀನಿ ಅಂತ ಅಂದರು. ಸೊ ಹಾಗಾಗಿ ಮನೇಲಿ ತುಪ್ಪ ಇತ್ತು, ತುಪ್ಪದಲ್ಲೇ ಹಾಕ್ಕೊಡೋದಲ್ವ ಅಂತ ದೋಸೆನ ಬೇಯಿಸ್ಕೊಳ್ತಾ ಇದ್ದೆ. ಹಂಗೆ ಸಜ್ಜೆಗಳನ್ನೂ ಕೂಡ ಒರೆಸ್ಕೊಳ್ತಾ ಇದ್ದೆ. ಒಂದೇ ಕೆಲಸದಲ್ಲಿ ನಿಂತ್ಕೊಬಾರ್ದು, ಎರಡೆರಡು ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ದೋಸೆ ಹಾಕ್ಕೊಡ್ತಾಯಿದ್ದೆ, ಆ ಕಡೆ ಸಜ್ಜನೆಲ್ಲ ಒರೆಸಿ ಡಬ್ಬನೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೆ. ಸೊ ಈ ಕಡೆ ದೋಸೆ ಹಾಕ್ಕೊಟ್ಬಿಟ್ಟು ಇಬ್ಬರಿಗೂ ನೆಕ್ಸ್ಟು ಆಚೆಗೆ ಹೋಗಬೇಕು. ಅಷ್ಟರಲ್ಲಿ ಅವರಪ್ಪ ಅವನಿಗೆ ತುಪ್ಪ ಹಾಕ್ಕೊಡ್ಬೇಡ ಅಂತ ಇತ್ತು. ಸರಿ ಆಯಿತು ಬಿಡು ಹಾಕ್ಕೊಡಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಬರೀ ದೋಸೆ ಕೊಟ್ಟೆ. ಅವ್ರ ಅಮ್ಮನ ಹತ್ರ ಸಾಂಬಾರು ಹಾಕಿಸ್ಕೊಳ್ತಾನೆ ಅವನು. ಅವರು ಸಾಂಬಾರು ದೋಸೆ, ಅವಳಿಗೆ ತುಪ್ಪದ ದೋಸೆ ತಿಂದರು. ಇಬ್ಬರಿಗೂ ಕೊಟ್ಟಾದಮೇಲೆ ಹಂಗೆ ನಂದು ಸ್ವಲ್ಪ ಎಕ್ಸಸೈಜ್ ಮಾತುಕತೆ ನಡೀತಾ ಇತ್ತು. ಇನ್ನೊಂದು ಬೇಕಾ ಅಂತ ಕೇಳಿದೆ. ಇಲ್ಲ, ಅವಳು ಬೇಡ ಅಂದಳು. ನೀನು ತಿನ್ನು, ನಿನ್ನ ದೋಸೆ ಕಿತ್ತೋಯ್ತು ಅಂತಂದರೆ ಪರವಾಗಿಲ್ಲ ಕೊಡು ಮಮ್ಮಿ, ಅದನ್ನೇ ತಿನ್ಕೋತೀನಿ ಅಂತಂದರೆ ಯಾಕಾಗೋದಿಲ್ಲ, ಬೇಕು ಮುಂಚೆ ಎತ್ಬಿಟ್ಟು ಅನಿಸುತ್ತೆ. ಹಿಂಗೆ ಫ್ರೆಂಡ್ಸ್, ಆ ಥರ ಯಾವಾಗಲೂ ಆ ಥರ ನನಗೆ ನಿಧಾನಕ್ಕೊಂದು ಕೆಲಸ ಮಾಡಲ್ಲ. ಅಲ್ಲಿದ್ದಾಗಲೇ ಇಲ್ಲಿ ನೋಡಬೇಕು, ಇಲ್ಲಿದ್ದಾಗಲೇ ಅಲ್ಲಿ ನೋಡಬೇಕು. ಸೊ ಅಲ್ಲಿ ದೋಸೆ ಹಾಕ್ಕೊಟ್ಬಿಟ್ಟು ಅವರಿಬ್ಬರನ್ನು ತಿಂತಾ ಇರಿ ಅಂದ್ಬಿಟ್ಟು ಈ ಕಡೆ ಆ ಸಗಣಿ ಹಾಕಿದ್ನಲ್ಲ ಅದೆಲ್ಲ ಆರಿತ್ತು. ಸೊ ಚಿಕ್ಕದಾಗಿ ಒಂದು ರಂಗೋಲಿ ಬಿಟ್ಬಿಡೋಣ ಅಂತ ಬಂದು ರಂಗೋಲಿ ಹಾಕ್ತಾಯಿದ್ದೀನಿ. ನಮ್ಮ ಮನೆ ಆ ಕಡೆ ಬಾಗಿಲು ಈ ಕಡೆ ಬಾಗಿಲು ಎರಡು ಸೈಡು ರಂಗೋಲಿ ಹಾಕಬೇಕು. ಈ ಕಡೆ ರೋಡ್ ಸೈಡಲ್ಲಿರೋ ಬಾಗಿಲಿಗೆ ನೆನ್ನೆ ನೈಟೇ ಹಾಕ್ಬಿಟ್ಬಿಟ್ಟಿದೆ, ಸಾಯಂಕಾಲ ಕಾರ್ ಇರಲಿಲ್ಲ. ಸೊ ಹಾಗಾಗಿ ಎಲ್ಲನೂ ಗೂಡಿಸ್ಬಿಟ್ಟು ಸಗಣಿ ಇಟ್ಟು ರಂಗೋಲಿ ಎಲ್ಲನೂ ಹಾಕ್ಬಿಟ್ಬಿಟ್ಟಿದೆ. ಇನ್ನು ಬ್ಯಾಲೆನ್ಸ್ ಇದ್ದಿದ್ದೊಂದೇ. ಆವಾಗಲೇ ಬಿಸಿಲು ಬಂದುಬಿಡ್ತು. 8 ಗಂಟೆನೋ 7:45 ಆಗಿತ್ತು ಅನಿಸುತ್ತೆ. ಅಷ್ಟು ಬೇಗನೆ ಬಿಸಿಲು ಇಷ್ಟೊಂದು ಬಂದಿತ್ತು. ಸೊ ಇರಲಿ ಅಂದ್ಬಿಟ್ಟು ಪಟ ಅಂತ ಬೇಗ ರಂಗೋಲಿನೆಲ್ಲ ಹಾಕಿ ಮುಗಿಸ್ಬಿಟ್ಟೆ. ಇದೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಕಲ್ತಿರೋ ರಂಗೋಲಿಗಳು. ಟೈಮ್ ಪಾಸ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ರಂಗೋಲಿನೆಲ್ಲ ಸೇವ್ ಮಾಡಿ ಇಟ್ಕೊಳ್ತಾ ಇರ್ತೀನಿ. ಸೊ ಅದನ್ನು ಈ ಥರ ಹಬ್ಬ ಹರಿದಿನ ಬತ್ತು ಅಂದರೆ ಬಿಡಿಸ್ಕೊಳ್ತೀನಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಬಂದು ನೋಡಿದ್ರೆ ಇವರಿಬ್ಬರು ಇನ್ನೂ ದೋಸೆನೇ ತಿಂದಿರಲಿಲ್ಲ. ಸೊ ಅವ್ರು ತಿಂತಾ ಇರಲಿ ಅಂದ್ಬಿಟ್ಟು ಅವ್ರು ತಿನ್ನೋಕೆ ಹೇಳ್ಬಿಟ್ಟು ನೆಕ್ಸ್ಟು ಬಟ್ಟೆಗಳನ್ನೆಲ್ಲ ಒಗ್ದಿಟ್ಟಿದ್ದೆ. ಅದನ್ನು ಮಡಚಿ ಎತ್ತಿಟ್ಬಿಟ್ಟು ಚೇರ್ನೆಲ್ಲ ಖಾಲಿ ಮಾಡೋಣ ಅಂತ. ಆ ಮೇಲ್ಗಡೆ ಚೇರ್ ಯಾವಾಗಲೂ ಹಂಗೆ ಇರುತ್ತೆ, ಅದನ್ನ ನಿಮ್ಮ ಮೈಂಡಿಂದ ಡಿಲೀಟ್ ಮಾಡಿಬಿಡಿ. ಅದು ಮಂಚಕ್ಕೆ ಫಿಕ್ಸ್ ಆಗಿರೋ ಥರ ಯಾವಾಗಲೂ ಅದು ಅಲ್ಲಿ ಇರಲೇಬೇಕು. ಸೊ ಇಲ್ಲಿ ನಮ್ಮ ಬಟ್ಟೆಗಳು ಸಪ್ರೇಟ್ ಎತ್ತಿ ಇಡ್ತಾಯಿದ್ದೀನಿ. ನಂದು, ನನ್ನ ಮಕ್ಕಳದು, ನನ್ನ ಮನೆಯವ್ರದ್ದು, ಎಲ್ಲರದ್ದು ಒಂದೇ ಇದರಲ್ಲಿ ಹಾಕ್ಬಿಟ್ರೆ ಎಲ್ಲನೂ ಆಮೇಲೆ ತಿರ್ಗಾ ಪಚಿತಿ ಮಾಡಾಕ್ಬಿಟ್ಟು ನನ್ನೇ ಬಾಳ್ಗಡಿಸ್ತಾರೆ ಅಂತ ನನಗೆ ಗೊತ್ತು. ಎಲ್ಲನೂ ಎತ್ತಿಟ್ಬಿಟ್ಟು ಅಷ್ಟರಲ್ಲಿ ಇವಳು ತಿಂದರು. ಅವಳಿಗೂ ತಲೆ ಬಾಚಿ ಬಟ್ಟೆ ಹಾಕ್ಬಿಟ್ಟು ನಾನೇ ಹಾಕೊಳ್ತಾನೆ, ಒಂದೇನು ಟೆನ್ಷನ್ ಇಲ್ಲ. ಇವಳಿಗೂ ಹಾಕಿ ರೆಡಿ ಮಾಡಿಬಿಟ್ಟು ಆ ಕಡೆ ಟಿ ವಿ ಮೇಲೆಲ್ಲ ಧೂಳು ತುಂಬಿತ್ತು. ಸೊ ಆ ಧೂಳನ್ನೆಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವ್ರು ಸ್ಕೂಲ್ಗೆ ಹೋಗ್ತೀನಿ ಅಂದ್ಬಿಟ್ಟು ಹೋದರು. ಅವ್ರನ್ನ ಆ ಕಡೆ ಕಳಿಸ್ಬಿಟ್ಟು ಈ ಕಡೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಮನೇನ. ಇವಾಗ ಮೊದಲೊಂದು ಸರಿ ಒರೆಸ್ಬಿಟ್ಟಿದೆ, ಅದು ಆರಿದ್ಮೇಲೆ ಇವಾಗ ಇದು 2ನೇ ಸರಿ ಒರೆಸ್ತಾ ಇರೋದು. ಯಾಕಂದರೆ ದುಂಬೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಎಲ್ಲ ಕೆಳಗಡೆ ಚೆಲ್ಲಿತ್ತು. ಸೊ ಹಾಗಾಗಿ 2 ಸರಿ ಒರೆಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒರೆಸೋ ಗ್ಯಾಪಲ್ಲೇ ನೀರೊಳಗೂ ಕೂಡ ಬೆಂಕಿ ಹಾಕಿದ್ದೆ, ನೀರು ಕಾದಿತ್ತು. ಇದನ್ನೆಲ್ಲ ಒರೆಸ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಸೊ ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಯಜಮಾನ್ರಿಗೆ ಪೂಜೆ ಇದೆ, ಅಂದರೆ ಪಾದ ಪೂಜೆ, ಬೇರೆ ಏನೂ ಅಲ್ಲ. ಸೊ ಹಾಗಾಗಿ ಪೂಜೆ ಮಾಡೋಕ್ಕೋಸ್ಕರ ಬಾಗಿಲು ಎಲ್ಲನೂ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟು ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ಸಾಕು ಆದಂಗೆ ಆಗುತ್ತೆ. ನೀರಲಿ ಪರವಾಗಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಪೂಜೆ ಗೀಜೆ ಎಲ್ಲ ಮಾಡಿ ಮುಗಿಸ್ದೆ. ಈ ಥರ ರೆಡಿ ಮಾಡಿದ್ದೆ. ಅಷ್ಟು ಇಲ್ಲಿ ಯಜಮಾನ್ರಿಗೆ ಪೂಜೆ ಶುರು. ಬರ್ರಿ ಅಂತ ಕರಿತಿದ್ದೀನಿ. ಅವ್ರು ಬಟ್ಟೆ ಇಕ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಆದರೆ ಇರಲಿ ಅಂದ್ಬಿಟ್ಟು ಅವ್ರಿಗೂ ಒಂದೊಂದು ಕೆಲಸ ಹೇಳಿ
ಏನೇನೋ ಮಾತಾಡ್ತಾ ಇರ್ತೀನಿ ಫ್ರೆಂಡ್ಸ್. ನನ್ನ ಬಾಯಂತೂ ಯಾವಾಗಲೂ ಸುಮ್ಮನೆ ಇರೋದಿಲ್ಲ. ವಟ 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 ಅಂತ ಅವನ್ನ ಇನ್ನು ಕೆಣಕ್ತಾನೆ ಇರ್ತೀನಿ. ಸೊ ಅವನು ಅದಕ್ಕೆ ಮಾತು ಕೊಟ್ಕೊಂಡು ಇಬ್ಬರು ಮಾತಾಡ್ಕೊಂಡು ಹಂಗೆ ಏನೇನೋ ಅಂತ ಇದ್ದ. ಆ ನೀರು ತೆಗೆದು ಕುಡಿಬೇಕು ಅಂತ ಇದ್ದ. ಬಂದ್ಬಿಡು ಕುಡಿತಾರೆ ಅಂತ ಅಂದ್ಬಿಟ್ಟು ಹಂಗೆ ಅವನ ಜೊತೆ ಮಾತಾಡ್ಕೊಂಡು ಸ್ವಲ್ಪ ತಮಾಷೆ ಎಲ್ಲ ಮಾಡ್ಕೊಂಡು ಪೂಜೆನೆಲ್ಲ ಮಾಡ್ತಾಯಿದ್ದೆ. ಅರಿಶಿನ ಕುಂಕುಮನ ಇಕ್ಕೊಟ್ಟ, ನಾನು ಕೂಡ ಇಕ್ಕೊಂಡೆ. ಸಾರಿ, ಅವನು ಇವನು ಅಂತಾನೆ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಗಂಡನ ಅವರು ಇವರು ಅಂದರೆ ಬೇಜಾರಾದಂತೆ ಅವ್ರಿಗೆ. ಯಾಕಂದರೆ ಅವರು ಇವರು ಅಂದರೆ ಎಷ್ಟು ಜನನ ಕರಿತಾ ಇದೆ ಅಂತ ಕೇಳ್ತಾನೆ. ಸೊ ಅದಕ್ಕೆ ನಾನು ಅವನು ಇವನು ಅಂತಲೇ ಕರೆಯೋದು. ನಾನು ಒಂದೆರಡು ಸರಿ ಅವರು ಇವರು ಅಂತ ಅಂದರೆ ಎಷ್ಟು ಜನ ಇದ್ದಾರೋ ಅಂದ್ಬಿಟ್ಟು ಕರಿತಾ ಇದೀಯ ನೀನು, ನಾನು ಇರೋದೇ ಒಬ್ಬ ಅಲ್ವಾ ಅಂತ ಅಂತಿದ್ದ. ಇಲ್ಲಿ ಮಾತ್ರ ಹೂವು ಇಡಾಗ 2 ಏಟು ತಲೆ ಮೇಲೆ ಬೀಳ್ತು. ಯಾಕಂದರೆ ಪಕ್ಕದ ಮನೆಯವರು ರೇಗಿಸ್ತಾಯಿದ್ರು, ಯಾವ ಥರ ಪೂಜೆ ಮಾಡಿದೆ ಯಾವ ಥರ ಪೂಜೆ ಮಾಡಿದೆ ಅಂತ. ಅಕ್ಕಪಕ್ಕ ನೋಡು ಅಂತ ಕರೆದೆ. ಅದಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇದು ಮಾಡು ಅಂತ ಇದು ಮಾಡಿದ್ರು. ಹಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮೂರ ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಇವತ್ತು ಪರ ಇತ್ತು. ಸ್ವಲ್ಪ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ನಾನು, ನಮ್ಮ ಅಕ್ಕಪಕ್ಕ ಮನೆಯವರು, ಅನುಸಾರ್, ಅಣ್ಣ, ರೂಪಕ, ಹಂಗೆ 6 ಸೀಟು ಹೋಗಿದ್ವಿ ಬೈಕಲ್ಲಿ. ಎಲ್ಲರೂ ಸಪ್ರೇಟ್ ಬೇಕು, ಒಂದೇ ಬೈಕಲ್ಲ. ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.